ಕೆಲಸ ಮಾಡ್ಬೇಡ, ಅಮ್ಮ ಮಾಡ್ತೀನಿ ಬಾ. A few moments later. ಇವಾಗ ಕೆಲಸ ಮಾಡು, ಅವಾಗ್ಲಿಂದ ಮಾಡ್ತಿದ್ದಲ್ಲ, ಇವಾಗ ಮಾಡ್ಬಾ. ಮಾಡಿ ಇವಾಗ ಬಾ, ಮಾಡು ಕೆಲಸ ಮಾಡು. ಕರ್ಮ ರಿಟರ್ನ್ಸ್ ಅನ್ನೋದು ಎಲ್ಲರ ಲೈಫಲ್ಲೂ ಇರುತ್ತೆ ಅಲ್ವಾ, ಹಾಗೆ ನಮ್ಮ ಲೈಫಲ್ಲೂ ಕೂಡ ಇದೆ. ಇದು ನಾವು ಚಿಕ್ಕವರಿಂದನೂ ಪಾಲಿಸ್ಕೊಂಡು ಬಂದಿದ್ದೀವಿ, ಅದಕ್ಕೆ ನಮ್ಮ ಬೆನ್ಗಟ್ಕೊಂಡಿದೆ ಅಲ್ವಾ. ಮಾತನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮಮ್ಮ ನನ್ನ ಕಣ್ಮುಂದೆ ಎಷ್ಟೇ ಕೆಲಸ ಮಾಡಿದ್ರು ಒಂದು ದಿನ ಹೋಗಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿಲ್ಲ. ಆದರೆ ನಾನೇ ಒಂದು ಮದುವೆ ಆಗಿ ನನ್ನ ಮನೆ ಅಂತ ಆದಮೇಲೆ ನಾನು ಪಡ್ತಾ ಇದ್ದೀನಲ್ಲ ಪಾಡು, ನಿಜವಾಗ್ಲೂ ಆ ದೇವರೇ ಕೇಳಬೇಕು ನನ್ನ ಪಾಡು. ಇವತ್ತು ಬೆಳಗ್ಗೆಯಿಂದ ನನಗೆ ಸುಸ್ತಾಗಿತ್ತು, ಸ್ವಲ್ಪ ಹುಷಾರಿಲ್ಲ ಅಂತ ಮಲ್ಕೊಂಡೆ. ಸಂಜೆ ಆಯಿತು, ಮನೆ ಕೆಲಸ ಎಲ್ಲ ಆಗಿದೆ, ಅದು ಮಗು ಇರೋ ಮನೇಲಿ ಇದ್ದಿದ್ದು ಹೋಯ್ತು. ನನ್ನ ಮಗಳಂತೂ ತುಂಬಾ ತೀಟೆ ಮಾಡ್ತಾಳೆ. ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಒಂದು ಕಡೆ ಇಟ್ಟಿದ್ದ ಐಟಮ್ ಒಂದು ಕಡೆ ಇರಲ್ಲ. ಮನೆ ಕೆಲಸ ಎಲ್ಲ ಮಾಡೋಣ ಅಂತ ಹೋದರೆ ಇಲ್ಲೊಬ್ಳು ಏನು ಮಾಡ್ತಿದ್ದಾಳೆ ನೋಡಿ. ಕೆಲಸ ಮಾಡಬೇಡ, ಅಮ್ಮ ಮಾಡ್ತೀನಿ ಬಾ. ಕೆಲಸ ಮಾಡು, ಅವಾಗ್ಲಿಂದ ಮಾಡ್ತಿದ್ದಲ್ಲ, ಇವಾಗ ಮಾಡ್ಬಾ. ಮಾಡಿ ಇವಾಗ ಬಾ, ಮಾಡು ಕೆಲಸ ಮಾಡು. ಬೇಡ ಅಂದರೂ ಕೇಳಲಿಲ್ಲ, ಮಾಡ್ತಾಯಿದ್ಲು. ಇವಾಗ ಅವರಪ್ಪ ಬಂದಿದ್ದ ತಕ್ಷಣ ಓಡೋದ್ಲು. ಇದೆಲ್ಲ ಮಾಡಾದ್ಮೇಲೆ ನಾನೇ ಆಚೆ ಗೂಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿಕೊಂಡು ಫ್ರೆಶ್ ಆದಮೇಲೆ ನಾವು ಸ್ಕಿನ್ ಕೇರ್ ಸ್ವಲ್ಪ ಮಾಡ್ಕೋಬೇಕಲ್ಲ, ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಹಾಗೆ ಕನ್ನಡಿಲಿ ನೋಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಈ ಕಡೆ ನೋಡಿದ್ರೆ ಇನ್ನೂ ಕೆಲಸ ಬಾಕಿ ಇದೆ. ಏನು ಮಾಡೋದು, ಎಷ್ಟು ಮಾಡಿದ್ರೂ ಕೆಲಸ ಮುಗಿಯಲ್ಲ.